ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನಮ್ಮ ಮಮ್ಮಿದ್ ನ್ಯೂ ಸ್ಟೈಲ್ ಜುಟ್ ನೋಡಿ ಹೆಂಗೈತಿ. ಈಗ ಮಧ್ಯಾಹ್ನ ಆಗೈತಿ, ನಾವೀಗ ಊಟ ಮಾಡ್ತೀವಿ. ನಮ್ಮ ಗೆಳೆಯ ಬಂತ. ಇಲ್ಲಿ ಬೆಳಿಗ್ಗೆಲಿಂತ ಮಳಿ ಚಾಲು ನಿಂತ, ಈಗ ಸ್ವಲ್ಪ ಕಡಿಮೆ ಆಗೈತಿ. ನಾವೀಗ ತಳಗ ಹೊಂಟೇವಿ, ಬರ್ರಿ ಹೋಗೋಣ. ಈ ತಾಜ್ ಮಹಲ್ ನಮಗೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತಿ. ಯಾಕಂತ ಹೇಳಿದ್ರೆ ನಾವು ಆಗ್ರಾ ಒಳಗೆ ತಾಜ್ ಮಹಲ್ ನೋಡಿ ಬರಬೇಕಾದ್ರೆ ತೊಗೊಂಡು ಬಂದಿದ್ವಿ. ಸಾನಿಯಾ ತಮ್ಮನ್ನ ಊಟ ಮಾಡಕ್ಕೆ ಕುಂತ್ರೆ ಅವ್ರ ಮುಂದೆ ಮೊಬೈಲ್ ಇರ್ಬೇಕು. ಮೊಬೈಲ್ ಒಳಗೆ ತಾರಕ್ ಮೆಹ್ತಾಕ ಉಲ್ಟಾ ಚಶ್ಮಾ ಸೀರಿಯಲ್ ಇರ್ಬೇಕು. ಸಾಂಬಾರ್ ಖಾಲಿ ಆಗೈತಿ. ನೈಟ್ ಊಟಕ್ಕೆ ಈಗ ನಾನು ಸಾಂಬಾರ್ ಮಾಡಾಕತ್ತೀನಿ. ಈಗ ನೋಡ್ರಿ ಸುಮ್ಮನಿಂದ ಸಂಜೆ ರೊಟ್ಟಿನ ಚಾಲು ಆಗೈತಿ. ಈಕಿ ಕಸ ಹೊಡಿಯಾಕತ್ತಾಳ. ಫಸ್ಟ್ ನಮ್ಗೆ ಯಾರೆಲ್ಲ ಇಲ್ಲಿದ್ವು ಹೌದಿಲ್ಲ, ಅವಾಗಿದ್ದ ಜಾಗ ಆಯ್ತಲ್ಲ, ಹಿಂಬ ಕಾಣ್ತಿದ್ದಿಲ್ಲ. ಈಗ ನೋಡ ಒಂದು ಬ್ಯಾರಲ್ ಇಲ್ಲ ಐತಿ, ಒಂದು ಬ್ಯಾರಲ್ ಇಲ್ಲ ಐತಿ. ಜಾಗ ಮಸ್ತ್ ಖುಲ್ಲಾ ಕಾಣತೈತಿ. ಅಡ್ಡಾಡಕ್ಕೆ ನಮಗೆ ಮಸ್ತ್ ಅನ್ಸಾಕತೈತಿ. ಈಗ ಜಿಟಿ ಜಿಟಿ ಮಳಿ ಮತ್ ಚಾಲು ಆಗೈತಿ. ಎಲ್ಲ ಕಡೆ ನೋಡ್ರಿ ಕೋಲ್ಡ್ ಕ್ಲೈಮೇಟ್ ಐತಿ. ಯಾಕಂದ್ರೆ ಎಲ್ಲ ಕಡೆ ಮಳೆ ಆಗೈತಿ. 100K ಸೆಲೆಬ್ರೇಷನ್ ಈಗ ನಾವು ಇಲ್ಲಿ ಲೈಟಿನ ಥರ ಹಾಕಿದ್ವಿ. ಬರ್ರಿ ಈಗ ಅವನ್ನ ಹಚ್ಚೋಣ. ಹೊರಗಂತೂ ಸಿಕ್ಕಾಪಟ್ಟಿ ಥಂಡಿ ಐತ್ರಿಪ್ಪ. ಜಿಟಿ ಜಿಟಿ ಮಳಿ ಒಟ್ಟ ಬಿಟ್ಟೇ ಇಲ್ಲ. ತಮ್ಮನ್ನ ಥಂಡಿ ಹೆಂಗೈತಿ ಹೊರಗೆ? ಬಾಳ್ ಥಂಡಿ ಐತ್ ಪಪ್ಪ, ಎಲ್ಲೂ ಹೋಗಾಕ ಮಳಿ ಬಿಡುವಲ್ತ. ಹಂಗ ನೀವು ಶಾಲೆ ಬಿಡಾಕಂಗಿಲ್ಲ, ಶಾಲೆ ಹೋಗಬೇಕು. ಹೋಗಬೇಕ. ಶೆಟ್ಟರ್ ಐತಲ್ಲ, ಹಾಕೊಂಡ್ ಹೋಗ್ ಬಂದ್ರ ಥಂಡಿ ಆಗಂಗಿಲ್ಲ. ಸ್ವೆಟ್ರ್ ತೊಯ್ತೈತಿ, ಅದಕ್ಕೆ ರೇನ್ಕೋಟ್ ತಗೋಬೇಕು. ತಗೊಳ್ಳೋಣ ಅಂತ. ಏನ್ ಮಾಡತ್ತಿ ಈಗ? ಹೊರಗೆ ಮಳೆ ಐತಿ, ಅದಕ್ಕೆ ಬಿಸಿ ಬಿಸಿ ಬಜ್ಜಿ ಮಾಡಾಕತ್ತೀನಿ ನಾ. ಪಟ ಪಟ ಹಿಟ್ಟು ಕಲಸೆ, ಪಟ ಪಟ ಬಜ್ಜಿ ಮಾಡಿ ಸತ ಸತ ತಿನ್ನೋಣಂತೆ. ಸಾಯಲ್ಲ ಮತ್ತೆ ಸಾನ್ಯಾಂದ ಓದೋದು ಹೋಮ್ವರ್ಕ್ ಮಾಡೋದು ಕಂಪ್ಲೀಟ್ ಆತ ಅಂತ ಹೇಳಿದ್ರೆ ನಮ್ಮ ಮನ್ಯಾಗ ಕೊಟ್ಟರಂಗಿಲ್ಲ ನೋಡೆ. ನಮ್ಮ ಅಣ್ಣಾರ ಮನ್ಯಾಗ ಇಲ್ಲ ಪುಪ್ಪೂರ್ ಮನ್ಯಾಗ. ಈಗ ಕರ್ಕೋಬೇಕನ ನೋಡ್ರಿ. ಹೊರಗೆ ಮತ್ತೆ ಮಳಿ ಚಾಲು ಆಗೈತಿ. ಈಗ ಸಾನ್ಯಾಗ ಕರಿಬೇಕು ನಾವು. ಸಾನ್ಯಾಗ ಕರಾಗ ನಾವೇನು ತೊಳಗೆ ಹೋಗಂಗಿಲ್ರಿ. ನಾನು ಇಲ್ಲಿ ಅಂತ ಓದಿರ್ತೇನೆ ರೀ ಈಗ. ಸಾನಿಯಾ ಸಾನಿಯಾ ಪಪ್ಪಾರ ಮಾಮಿ ಬಲಾರಿ. ನಮ್ಮ ಮಮ್ಮಿ ನೋಡ್ರಿ ಈಗ ಬಿಸಿ ಬಿಸಿ ಬಜ್ಜಿ ಮಾಡತ್ತಾರ, ನಾವ್ ಈಗ ಆರಾಮ್ ತಿಂತೇವಿ. ಪಟ್ ಪಟ್ ಬಾ, ಮಮ್ಮಿ ಕರೆ ಆಗತ್ತಾಳೆ. ಬಜ್ಜಿ ಮಾಡೋದು ಕಂಪ್ಲೀಟ್ ಆತ. ಹೊರಗೆ ಮಳಿ ಜೋರ ಆದ್ರೆ ಮನಿ ಒಳಗೆ ಸೂರತ್ ಜೋರ ಆಕೈತಿ. ನೋಡಿಲ್ಲಿ ಟಿಪ್ ಟಿಪ್ ಬಾರೆ ಸಾ ಪಾನಿ ಚಾಲು ಆಗೈತಿ. ತಗೊಂಬ ಗುಂಡಿ ಒಂದು ಇಡ. ಇಲ್ಲಿ ಇಲ್ಲಿ ನೋಡ್ರಿ ನೀರು ಇಡ ಎಲ್ಲ ಕರೆಕ್ಟಾಗಿ ಇಲ್ಲಿ. ಅಲ್ಲೇ ವಾವ್, ಪ್ಲೇಟ್ ತುಂಬ ಬಜ್ಜಿ, ಮಂಜನ ಕೊಪ್ಪಳ ಚಾ. ಸೂಪರ್ ಕಾಂಬಿನೇಷನ್ ಅಲ್ರಿ, ಮಸ್ತ್. ಸನಿಯಾ ಚಾ ಹೆಂಗಾಗೈತಿ? ಚಾ ಮಸ್ತ್ ಆಗೈತಿ. ನಾನ ಮಾಡಿದ್ದೆ. ಹಾ, ಅದ್ರಾಗ ಚಾರ್ ಇದೆ. ನೀ ಮಾಡಿ? ನಾ ಮಧ್ಯಾಹ್ನ ಮಾಡಿದ್ದೆ, ಮಮ್ಮಿ ಬಿಸಿ ಮಾಡ್ಕೊಡ್ತಾ. ಹೌದಾ? ಮಸ್ತ್ ಆಗೈತ್ ಪಪ್ಪ ಚಾ. ಚೆನ್ನಾಗೈತಿ. ಅದ್ರಾಗ ಚಾಯ್. ಹಾ, ಜೇಟನಾಳ್ ಕುಡಿತಾನಲ್ಲ. ನೋಡ್ರಿ ನಮ್ಮ ಮನೆಯೊಳಗೆ ಏನು ಸ್ಪೆಷಲ್ ರೀಪಾ ಅಂತ ಹೇಳಿದ್ರೆ ಪ್ಲೇಟ್ ತುಂಬ ಬಜ್ಜಿ, ಮಂಜನ ಕೊಪ್ಪಳ ಚಾ. ನಾನಂತೂ ಚಾ ಕುಡಿಯಂಗಿಲ್ರಿ. ಆದ್ರೆ ಏನು ಮಾಡ್ತೀರಿಪ್ಪ, ಈ ಜಿಟಿ ಜಿಟಿ ಮಳಿಗೆ ಥಂಡಿ ಫುಲ್ ಐತಿ. ಹಿಂಗಾಗಿ ಚಾ ಕುಡಿಬೇಕಂತ ಅನ್ಸಾತೈತಿ. ನೋಡ್ರಿ ಈಗ ನಾನು ಚಾ ಕುಡಿಯಾಕತ್ತೀನಿ ಎಷ್ಟೋ ವರ್ಷಗಳ ನಂತರ. ಏನು ಮಳಿರಿಪ್ಪ ಇದು. ಹತ್ತಿದ ಮಳಿ ಬಿಡವಲ್ತು ಹೋಗ್ರಿ. ಹೆಂಗೆ ಹತ್ತೈತೆ ನೋಡ್ರಿ ಇದು. ನಿನ್ನೆ ರಾತ್ರಿ ಇಂತ್ರ ಹಂಗೆ ಅಷ್ಟು ಸುರ ಆತೈತೆ ನೋಡ್ರಿ ಇದು. ಇವ್ರಂತ್ರ ಹೇಳಕ್ಕನ ಒಲ್ಲಾನಾಗತ್ತಾರೆ. ಸಾನಿಯಾ ತಮ್ಮನ್ನ ಇನ್ನೂ ಮಕ್ಕೊಂಡವ್ರು ನೋಡ್ರಿ ಇಲ್ಲಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಂತ್ರ ಜಲ್ದಿ ಎದ್ದೇನು ರೀ. ಎದ್ದು ಎಲ್ಲ ಹೊರಗಿನ ಕಸ ಹೊಡೆದೇನಿ ರೀ. ನಾನು ಈಗ ಗ್ಯಾಸ್ ಕಟ್ಟಿದನ್ನೆಲ್ಲ ಒರೆಸ್ಕೊಂಡು ಚಾ ಮಾಡ್ತೇನೆ ರೀ. ಮಳಿಗೆಲ್ಲ ಸೀಟ್ ಜಂತಾನ ಹಿಡಿದ್ಬಿಟ್ಟವ್ರಿ ನಮ್ಮವು. ಮಮ್ಮಿ ಮಾಡತ್ತಾಳ ಇವತ್ತು ನಾಷ್ಟಾಕ ಚಪಾತಿ ಮತ್ತು ಕಾರಿಜಾ. ಮಮ್ಮಿ ಈಗ ಎಣ್ಣೆ ಅಂತೂ ಮಸ್ತ್ ಬಿಸಿ ಆಗೈತಿ. ಉಳ್ಳಾಗಡ್ಡಿ ಹಾಕಿದ್ರಿ ನೋಡ್ರಿ. ಕಾರಿಜ ಮಾಡ್ಬೇಕಂತ ಹೇಳಿದ್ರೆ ಉಳ್ಳಾಗಡ್ಡಿ ಹಿಂಗೆ ಸಣ್ಣ ಕಟ್ ಮಾಡ್ಕೋಬೇಕ್ರಿ. ನಿಮಗೆ ಎಷ್ಟು ಬೇಕಲ್ರಿ ಅಷ್ಟು ಕಟ್ ಮಾಡ್ಕೋರಿ. ಯಾಕಂದ್ರೆ ಎಣ್ಣೆ ಒಳಗೆ ಹಾಕಿ ಕುಳಿಗೆ ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಆಗ್ಬಿಡ್ತಾವ್ರಿ ಅವೆಲ್ಲ ಫ್ರೈ ಆಗಿ. ಅದು ಸ್ವಲ್ಪ ಹೆಚ್ಚಿಗೆನ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡ್ಬಂದ ಈಗ ಉಳ್ಳಾಗಡ್ಡಿ ಹಾಕಾಕತ್ತೀನಿ ನಾ ಎಣ್ಣೆ ಒಳಗೆ. ಈ ಸ್ಲೋ ಕೆಂಪಾಗಂಗೆ ಫ್ರೈ ಮಾಡ್ಕೋಬೇಕ್ರಿ. ಇವು ಅಷ್ಟೇ ಏನಾದ್ರೂ ನೀವು ಫ್ರೈ ಮಾಡ್ಕೊಂಡು ಹಿಂದೆ ಟಮಾಟೆನ ಹಾಕಿದ್ರಿ ಅಂದ್ರೆ ಆ ಖಾರಿಜ ಒಳಗೆ ಕರ ಅಂತ ಉಳ್ಳಾಗಡ್ಡಿ ಟೇಸ್ಟ್ ಆಗಂಗಿಲ್ಲ ರೀ ಖಾರಿಜ.
ಸಾನಿಯಾ ತಮ್ಮನ್ನ ಮಳಿ ಬರತತಿ ಒಳಗ್ ಬರ್ರಿ. ಇವತ್ತು ಶಾಲಿ ಸೂಟಿ ಕೊಟ್ಟಾರೆ ಮಳಿ ಬರೋ ಸಲುವಾಗಿ. ಮಳಿ ಬರೋವಾಗಿ ಶಾಲಿ ಸೂಟಿ ಕೊಟ್ಟಾರ. ತೋರ್ಸ್ಕೋಬಾರ್ದು ಅಂತೇಳಿ ಶಾಲಿ ಸೂಟಿ ಕೊಟ್ಟಾರ. ನೀವೇನ ಮಳ್ಯಾಗ ನಿಂತ್ ಬಿಟ್ಟಿರಲ್ಲ, ಬರ್ರಿ ಒಳಗ ನೆಗಡಿ ಆಗ್ತತೆ. ಬಾ ತಮ್ಮನ್ನ. ಈ ಬೊಕ್ಕೆ ಒಳಗಿನ ಹೂ ಎಲ್ಲ ತೆಗೆದು ನಮ್ಮ ಸಾನಿ ಈಗ ಫ್ರಿಜ್ನಾಗ ಇಟ್ಟಾಳ ಒಣಗ್ತಾವ ಅಂತ ಹೇಳಿ. ಇಲ್ಲದ ನೋಡ್ರಿ ಅಷ್ಟು ಹೂ. ಇವೆಲ್ಲ ಅರ್ಬಿ ಒಣ ಹಾಕಿ ನಾನೀಗ 3 ದಿನ ಆತ್ರಿ, ಇನ್ನೂ ಆದ್ರೂ ಒಣಗಿಲ್ಲ. ಯಾಕಂತ ಹೇಳಿದ್ರೆ ಮಳಿ ಬಿಟ್ಟ ಇಲ್ಲಲ್ರಿ, ಯಾವಾಗ ಒಣಗ್ಬೇಕ್ರಿ, ಮಳಿ ನಿಂದಿರ್ಬೇಕು ಅವಾಗ ಒಣಗ್ತಾವು. ಆಮೇಲೆ ಇಲ್ಲಿ ಹಾಕ್ಬೇಕಂತ ಹೇಳಿದ್ರೆ ಇಲ್ಲೊಂದು ಸ್ವಲ್ಪ ಹಾಕಿನ್ರಿ ನಾನು. ಒಳಗಡೆ ಹಾಕ್ಬೇಕಂತ ಹೇಳಿದ್ರೆ ಜಗನ ಇಲ್ರಿ, ಹಂಗಾಗಿ ಯಾವಾಗಾರ ಒಣಗ್ಲಿ ಅಂತ ಹೇಳಿ ನಾನು ಬಿಟ್ಬಿಟ್ಟೇನ್ರಿ. ಸೂಪರಾಗಿ ಈಗ ಕಾರಿಜ ರೆಡಿ ಆಯ್ತು ನೋಡ್ರಿ. ಕಾರಿಜ ಅಂತೂ ಮಸ್ತ್ ಆಕತ್ರಿಪ್ಪ. ಚಪಾತಿ ಒಳಗೆ ಸೂಪರ್ ಕಾಂಬಿನೇಷನ್ ರೀ ಇದು. ಆಮೇಲೆ ರೊಟ್ಟಿ ಒಳಗನು ಚಲೋ ಅನಿಸ್ತೈತ್ರಿ. ಈ ಒಂದು 2 ತತ್ತಿ ಇದ್ವು ಅಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹಿಂಗೆ ನಾವು ಮಾಡಿಬಿಟ್ವಿ ಅಂದ್ರೆ ಮನೆ ಮಂದಿ ಎಲ್ಲರೂ ಊಟ ಮಾಡ್ಬೋದ್ರಿ. ಖಾರಿಜ ಪಲ್ಯ ಅಂತ ರೆಡಿ ಆಗೈತಿ. ಮತ್ತೆ ಈಗ ಮಮ್ಮಿ ಚಪಾತಿ ಮಾಡ್ತಾಳ. ಮಮ್ಮಿ ನೀವ್ ಮಾಡಿ ನನ್ಗೊಂದ್ 2 ಬಿಟ್ಕೊಟ್ಟು ನಾನು ಮಾಡ್ತೀನಿ. ಚಪಾತಿ ಇದು ಅಂಗಡಿ ಒಳಗಿನ ಹಿಟ್ಟು ಇದು ಆಶೀರ್ವಾದ ಹಿಟ್ಟು. ಇದನ್ನ ನಾವು ಹೆಂಗ್ ಮಾಡ್ತೀವಿ ಮನೆ ಒಳಗೆ ಚಪಾತಿ ಅಂತಂದು ಹೇಳಿದ್ರೆ ಇದು ಮೂಲಿ ಟೈಪ್ ಮಾಡ್ತೀವಿ ನಾವು. ಇದು ಸಾದಾ ಮಾಡಂಗಿಲ್ರಿ. ಸಾದಾ ಮಾಡಿ ತಳ್ಳಗ್ ಮಾಡಿದ್ವಿ ಅಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಇವು ಹೆಂಗ್ ಹಾಕೋ ಅಂತ ಹೇಳಿದ್ರೆ ಶೆಕೆ ಆಗ್ಬಿಡ್ತಾವ್ರಿ. ಈಗ ನಾವು ಮಾಡ್ತೇವಲ್ಲ ಆ ಥರ ಮಾಡಿದ್ವಿ ಅಂದ್ರೆ ನೀವು ರಾತ್ರಿ ಮಟನ್ ಇಟ್ಟು ತಿನ್ಬೋದು, ಅಷ್ಟು ಮೆತ್ತಗಿರ್ತಾವ ನೋಡ್ರಿ. ಇವ್ ನಮ್ಮಮ್ಮ ಕಲ್ಸಿತ್ರಿ ನಮಗ. ನಾವು ನಮ್ಮ ಊರೊಳಗೆಲ್ಲ ಹಂಗ ಸಿಂಗನ ಮಾಡ್ತಿದ್ವಿ ನಾವು. ಈ ತರ ಮಾಡಿದ್ರೆ ಮಸ್ತ್ ಹಾಕೋರಿ. ಹುಡುಗರ್ಗಂತೂ ಭಾಳ ಇಷ್ಟ ಹಾಕೋರಿ ಇವು. ಸೊ ಹಂಗಾಗಿ ನಾನೀಗ ಅದನ್ನ ಮಾಡಾಕತ್ತೀನಿ. ಆಮೇಲೆ ನೋಡ್ರಿ ಇಲ್ಲಿ ನಾ ಹಚ್ಚಕ ಜೋಳದ ಹಿಟ್ಟನ ಯೂಸ್ ಮಾಡಾಕತ್ತೀನಿ ನಾನು. ಇದು ಚಪಾತಿ ಹಿಟ್ಟಲ್ರಿ, ನಾವು ಜೋಳದ ಹಿಟ್ಟು ಹಚ್ಚಿನ ಚಪಾತಿ ಲಟ್ಟಿಸ್ತೀವ್ರಿ. ರುಚಿ ಹಾಕೋರಿ ಚಪಾತಿ. ನನಗ್ ಬಿಟ್ಟು ತಿನ್ನತಾಳ ನಮ್ಮ ಅಕ್ಕ ಬುಟ್ಟ. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಮಳಿ ಬರತಿ ತಂದೇನು ಬೆಳಗ್ಗಿಲಿಂತ ಬಿಟ್ಟೆ ನೋಡ್ರಿ ಇದು ಮಳಿ. ಅಂದ್ರೂ ನಮ್ಮ ಮಮ್ಮಿ ತಂಡಿ ಒಳಗ. ಮಮ್ಮಿ ಏನ್ ತಿಕ್ಕಾತಿ ನೀನು? ನಳ ಬಂದವ್ ತಮ್ಮನ್ನ ಕುಡಿಯಾಕ ನೀರ್ ತುಂಬೇಕ, ಹಂಗಾಗಿ ಟಾಕಿ ತುಂಬಿ ಕುಡಿಯಾಕ ನೀರ್ ತುಂಬ್ಕೋಬೇಕು ನಾನು. ಹೌದಾ? ಈಗ ನಳ ಬಂದೈತಲ್ರಿ, ಅದಕ್ಕ ನಮ್ಮ ಮಮ್ಮಿಗ ಟಾಕಿ ತುಂಬತಾಳ ನೋಡ್ರಿ. ಟಿಕ್ಕಿಗ ತುಂಬ್ತಾಳ ನೋಡ್ರಿ ನಮ್ಮ ಮಮ್ಮಿಗ. ತಮ್ಮನ್ನ ಮಳಿ ಹೆಂಗೈತಿ? ಸಿಕ್ಕಾಪಟ್ಟೆ ಐತಿ ನೋಡ್ರಿ. ಬೆಳಗ್ಗಿಲಿಂತ್ರ ಇಲ್ಲಿ ಜಿತಿ ಜಿತಿ ಅಂತ ಮಳಿ ಹತ್ತಿದ್ರಿ, ಒಟ್ಟ ಕಡಿಮೆ ಆಗಿಲ್ಲ. ಸ್ವಲ್ಪ ಕಡಿಮೆ ಆಗೈತಿ. ಹೌದಾ, ಈಗ ಕಡಿಮೆ ಆಗೈತಿ. ಇವತ್ತು ಮಳಿ ಬರಾತೈತಿ ಅಂತ ಹೇಳಿ ನಮ್ ಧಾರವಾಡ ಹುಬ್ಳಿ ಎಲ್ಲಾ ಶಾಲೆ ಸುಟಿ ಕೊಟ್ಟಾರ. ಹೌದಾ? ಅದು ಪಪ್ಪ ಈಕಿ ಬೆಳಗ್ಗೆನ ಅಂದಾಳ, ಹೆಸರ ಅಂದಾಳಕಿ ಒಂದ ಸತ ಅಂದಾಳ. ನಿನಗೂ ಹೇಳತ್ತಾಳಕಿ ಇವತ್ತು ಶಾಲಿ ಸುಟಿ ಐತಂತಂದ. ತಮ್ಮನ್ನ ಮಳಿ ಅಷ್ಟ ಐತಿ ಇವತ್ತು ಅಂದಂಗ. ಸಾನಿಯಾ ಕರೆ ಹೇಳ್ಬೇಕಂದ್ರ ನಿಮ್ದು ಸಾಲಿ ಸೂಟಿ ಕೊಟ್ಟಾರೆ. ತಮ್ಮನಂದ ಸಾಲಿ ಸೂಟಿ ಆಯ್ತು ಇಲ್ಲೋ ಗೊತ್ತಿಲ್ಲ. ತಮ್ಮನ್ನ ಮಾತು ಸುಟಿನ ಸಾಲಿ ಬಿಟ್ಟಾಳ. ಪಪ್ಪ ನಮ್ ಸಾಲಿ ಇವತ್ತು ಸುಟಿ ಐತಿ. ನಾ ಶನಿವಾರ ಹೋಗಿದ್ದೆ. ಶನಿವಾರ ಸುಟಿ ಇರ್ಬೋದು. ಶುಕ್ರವಾರ ಇತ್ತ. ಹೌದು ಇತ್ತ, ಶುಕ್ರವಾರ ಇತ್ತ. ಹಂಗ ಕೇಳ್ತೀರಿ, ತಮ್ಮನ ಮಾತು ಕೇಳ್ತೀರಿ ಹಂಗ ನೀವು. ಶುಕ್ರವಾರ ಇತ್ತು, ಶನಿವಾರ ಸೂಟಿ ಇತ್ತು. ಶುಕ್ರವಾರ ಇತ್ತ. ಹೌದಾ, ಶುಕ್ರವಾರ ಇತ್ತ. ಶನಿವಾರ ನಾ ಸುಟಿ ಕೊಟ್ಟಿದ್ರಲ್ಲ. ಅಯ್ಯೋ ಗೊತ್ತಾಗೋಯ್ತು, ತಡೀದು ಸುಟಿನ ಕೊಟ್ಟಿರ್ಬೋದು. ತಮ್ಮನಂತ ಶಾಣೆನ ಯಾರಲ್ಲ ಮನ್ಯಾಗ. ಸಾನಿಯಾ ಏನ್ ಮಾಡಾಕತ್ತಿ? ಈ ಡ್ರಾಯಿಂಗ್ಸ್ ಇದ್ವಾ, ಅದನ್ನ ಎತ್ತಿಡಾಕಿದ್ದೆ. ಏನ್ ಡ್ರಾಯಿಂಗ್ ಇದೆ? BTS ಅವ್ರದ್ದು ಔಟ್ಲೈನ್. ವಾವ್, ಮಸ್ತ್ ಆಗದಿಲ್ಲ. ಇದು ಹಿಂಗಾಗೈತಿ. ಅವ್ನು ಕಂದಿಲ್ಲ ಕಣ್ ಅದಾವ, ನನಗೆ ಪರ್ಫೆಕ್ಟ್ ಆಗಿ ತೆಗ್ಯಾಕ ಬರೋದಿಲ್ಲ. ಹಿಂಗಾಕೈತಿ ಅದಕ್ಕೆ. ಇದು ಮಸ್ತ್ ಆಗೈತಿ. ಇದು ಮಸ್ತ್ ಆಗೈತಿ. ಇದು ಮಸ್ತ್ ಆಗೈತಿ. ಇದಕ್ಕಿನ್ನೂ ಎಲ್ಲ ಬರೀ ನೀ ಡ್ರಾಯಿಂಗ್ ಎಲ್ಲಾರು ತೆಗೈತಿ, ಹಂಗ ತಮ್ಮನೊಂದು ಡ್ರಾಯಿಂಗ್ ತೆಗಿ. ನೋಡಿಲ್ಪ, ಇದು ಮಸ್ತ್ ಆಗೈತಿ. ಇದು ಮಸ್ತ್ ಆಗೈತಿ. ಬೆಳಗ್ಗೆ ಅಂತೂ ಭಾಳ ಥಂಡಿ ಇತ್ರಿ, ಅದಕ್ಕೆ ಈಗ ಜಳಕ ಮಾಡಕ್ ಹೋಗ್ತೀನಿ ನಾ. ಟೈಮ್ ನೋಡ್ರಿ ಇವಾಗ 7 ಗಂಟೆ ಆತ್ರಿಪ್ಪ. ಇವಾಗೆಲ್ಲ ಎಲ್ಲರದು ಜಳಕ ಇವಾಗ ಆತ್ ನೋಡ್ರಿ. ಯಾಕಂದ್ರೆ ನಳನೂ ಬಂದಿತ್ರಿ. ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ನಾ ಜಳಕ ಮಾಡಿದೆ. ಸಾನಿಯ ತಮ್ಮನಾಗ ಎಲ್ಲರಿಗೂ ನೀರು ಇಟ್ಕೊಟ್ಟೆ, ಅವರು ಜಳಕ ಮಾಡಿದ್ರಿ. ಬೆಳಗ್ಗೆ ನಿಂತ್ರ ಮಾಡ್ರಿ ಅಂತಂದು ಹೇಳಿದ್ರೆ ಥಂಡಿಗೆ ಬೇಜಾರು ಮಾಡ್ಕೊಂಡು ಈಗ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅನ್ಕೊಂತ ಸಂಜೆ ಅದಕ್ಕೆ ಮಾಡಿದ್ರು ನೋಡ್ರಿ. ಮತ್ತು ಅದು ಬೈದೆ ನಾನು, ಈಗ ನಳ ಬಂದೈತಿ ಅವ್ರಿಗೆ ಅವ್ನು ಹೋಗೋದು ಹಾಕೋದಾದ್ರೆ ಹಾಕ್ತೇನೆ, ಲಗು ಜಳಕ ಮಾಡ್ರಿ ನೀವು ಅಂತೇಳಿ. ಹ್ಞೂ ಅಂತಂದೇಳಿ ಜಳಕ ಮಾಡಿದಿರಿ ಅವರು. ಆಮೇಲೆ ಈಗ ಅರ್ಬಿ ತೋಸಿಟ್ಟರಿಪ್ಪ ಒಗಿಬೇಕಂತಂತ ಹೇಳಿ. ನೋಡ್ರಿ ಇಲ್ಲಿ ಮಳೆ ಮತ್ತೆ ಸ್ಟಾರ್ಟ್ ಆಗೇ ಬಿಡ್ತ್ರಿ. ಇಂಥದ್ರೊಳಗೆ ಹೆಂಗೆ ಒಗಿಬೇಕ್ರಿ ಅರ್ಬಿನ ನೋಡ್ರಿ. ಈಗೆಲ್ಲ ಅರ್ಬಿ ಇಲ್ಲಿ ಹಾಕಿನ್ರಿ. ಸ್ವಲ್ಪ ಮಳೆ ನಿಂತಂದ್ರೆ ಅರ್ಬಿ ಅನ್ಬಿಡ್ರಿ ಒಗದು ಹಾಕಿದ ಮೇಲೆ ಎಲ್ಲಾರು ಹಾಕೊಳಕ್ಕೆ ಬರ್ತೈತಿ. ಆದ್ರೆ ಇದು ಮಳೆನ ನಿಂದ್ರೋಲ್ತಲ್ರಿ.
ನಮ್ದೇನು ವಾಟ್ಸಪ್ ಗ್ರೂಪ್ ಐತಲ್ಲ ಆ ಗ್ರೂಪ್ ಒಳಗೆ ನಿಯಾಜ್ ಮೆಸೇಜ್ ಹಾಕ್ಯಾನೆ ಏನಂತ್ರಿ? ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಅಂತ. ಹೌದಾ? ನಾಳೆ ಸೂಟಿ ಅಂತ. ಸಾನ್ಯಾ ಅಂದೆ ಅಂತೂ ಸುಟ್ಟಿ ಕೊಟ್ಟಬಿಟ್ರೆ. ತಮ್ಮನ ಸಾಲಿ ಐತಿ. ಇಲ್ಲ ಹಚ್ಚಿ ಫೋನ್ ಲಗು ನಮ್ಮ ಮೇಡಮಿಗೆ ಏನಂತ ಕೇಳ್ಬೇಕು. ಮೇಡಮ್ ನಾಳೆ ಸಾಲಿ ಸುಟ್ಟಿ ಐತೆ ಅಂತ ಕೇಳ. ಇಲ್ಲ ಎಲ್ಲ ಶಾಲಾ ಕಾಲೇಜ್ ಸುಟ್ಟಿ ಅಂತ ಹೇಳಿದ್ರ ನಿಂದು ಅದ್ರೊಳಗ ಸುಟ್ಟಿ ಇರ್ತೈತಿ. ಈಗಿನ ಬುಟ್ಟ ಸುಡಂತಾರೆ. ಈ ಬುಟ್ಟ ತೊಂಬಂದು 8 ದಿನ ಆಗೈತೇನ? ಮನ್ ಗುರುವಾರ ತಗೊಂಡ್ರಿ. ಅದ ಗುರುವಾರ 8 ದಿನ ಆಕತಿ. ಹೌದನ. ಥಂಡಿ ಒಳಗೆ ನೋಡ್ರಿ ಬುಟ್ಟ ಮಸ್ತಾಗಿ ಸುಡ್ಬೇಕು. ಖಾರ ಉಪ್ಪು ಹಾಕಿ ನಿಂಬೆ ಹಣ್ಣು ತಗೊಂಡು ತಿಕ್ಕಿ ಮಸ್ತ್ ತಿನ್ನಾಕತ್ ಬಿಟ್ರೆ ಮಸ್ತ್ ಅನಿಸ್ತೈತಿ. ಅದೇನು ಮಾಡ್ತೀವಿ, ಜಿಟಿ ಮಳಿ ಅಂತೂ ಚಾಲೂನ ಐತಿ. ಇಲ್ಲೇ ಅಂತ ಅಲ್ಲ, ಎಲ್ಲ ಕಡೆನೂ ಐತಿ ಮಳಿ. ಇದು 15 ದಿನದ ಮಳಿ ಅಂತೆ, ಮಗಿ ಮಳಿ ಅಂತಿದೇನ. ಇದ್ರ ವಾಹನ ಏನಾದ್ರು ತಪ್ಪಿ ಆಮೇಲೆ ಆನಿ ಮೇಲೆ ಅದು ಬಂದಿತ್ತಪ್ಪ ಅಂತ ಹೇಳಿದ್ರ ಎಲ್ಲಿ ಕಣ್ಣು ಮುಚ್ಕೊಂಡ್ ನಿಂತಿರ್ತದ ಅಲ್ಲಿ ಹೊಡೆದದ್ದ ಮಳಿ. ಅಮ್ಮ ಅಂತಿರ್ತಾರೆ, ಅಮ್ಮ ಎದ್ರ ಮೇಲೆ ಬಂದತ್ ಅಂತ ಕೇಳ್ತಾರ ಮೊದ್ಲು ಮಳಿ. ಅಮ್ಮ ಕಪ್ಪಿ ಮೇಲೆ ಬಂದತ್ತಂದ್ರ ಅದ್ ಬಿಡ ಸುದ್ದ ಆತ, ಎಲ್ಲಿ ಕಣ್ಣು ಮುಚ್ಕೊಂಡ್ ಹೊಡಿತೈತ್ ಮಳಿ, ಅಲ್ಲೇ ಹೊಡ್ಯಾಕ ಚಲೋ ಆಕತ್ ಅಂತಾರ. ಇದನ್ನ ನೋಡಿದ್ರೆ ಎಲ್ಲಾ ಕಡೆನ ಐತ್ರಿ, ಸುತ್ತಲೂ ಐತಿ ಮಳಿ. ಅಷ್ಟ ಇಲ್ಲಿದೆ, ಎಲ್ಲಾ ಕಡೆ ಐತಿ. ನಿಮ್ ಊರಾಗ ಎಲ್ಲಾ ಕಡೆನು ಹೌದ್ರಿಪ್ಪ. ಆದ್ರ ನಮ್ ಕಡೆ ಬಾಳ್ ಬಿಡ್ರಿ, ಅಲ್ಲಿ ನಮ್ಮೂರ್ ಕಡೆ ಸ್ವಲ್ಪ ಕಡಿಮೆ ಅಂತ, ಇಷ್ಟಿಲ್ಲ ಅಂತ. ನಮ್ಮ ಮಾಮು ಬಂದಾರ, ಇವ್ವ ನೀ ಹೆಂಗಿರ್ತೇವೆ ಇವ ಥಂಡಿ ಒಂದದು ಅಂತ, ನನಗೆ 5 ನಿಮಿಷ ನಿಂತಾಗಿಲ್ಲ, ಬಾಳ ಗಟ್ಟಿ ಬಿಡು ನೀವು ಅಂತಾರ. ಅಂದ್ರ ಅವ್ರಿಗೆ ರೂಢಿ ಇರಂಗಿಲ್ಲ ಅಲ್ರಿ, ನಮಗ್ ಇಲ್ಲಿದ್ದ ರೂಢಿ ಆಗ್ಬಿಟ್ಟಿರ್ತೈತಿ. ಆಮ್ಯಾಗ ನಮ್ಮ ಮನೆ ಹೆಂಗೈತಿ ನೋಡ್ರಿ, ನಮ್ಮ ಮನೆ ಎಲ್ಲಕ್ಕಿಂತ ಟಾಪ್ನ್ಯಾಗ ಐತಿ. ಗಾಳಿ ಬಂತ್ರಿಪ್ಪ ಅಂತ ಹೇಳಿದ್ರೆ ಮಸ್ತ್ ಗಾಳಿ ಬರ್ತೈತಿ. ನಾನಂತೂ ನಿಮಗೆ ಸಾಕಷ್ಟು ಸಲ ತೋರ್ಸಿದ್ದಾನೆ, ಸೀನ್ ಎಲ್ಲ ಇಲ್ಲಿದೆ ನೋಡ್ರಿ. ಎಲ್ಲ ಕಡೆ ಎಲ್ಲ ಖುಲ್ಲಾನ ಐತಿ ಹಿಂಗೆ. ಹೌದ್ರಿ, ಎಲ್ಲ ಕಡೆ ಖುಲ್ಲಾನ ಐತ್ರಿ. ಗಾಳಿ ಬಂತ ಮಳೆ ಬಂತ ಅಂತ ಹೇಳಿದ್ರೆ ಫಸ್ಟ್ ಬರೋದು ಇಲ್ಲೇ ನೋಡ್ರಿ. ಹಂಗೆಲ್ಲ ಕಡೆ ಬರ್ತೈತಿ ರೀ ಫಸ್ಟ್. ಆದ್ರೇನ ಜೋರು ಆಗೋದು ಇಲ್ಲೇ ನೋಡ್ರಿ. ಇಲ್ಲಿ ಎಲ್ಲ ಸ್ಟ್ಯಾಪ್ ಎಲ್ಲ ನೋಡ್ರಿ ಹಸಿ ಐತಿ. ಎಲ್ಲಿ ಮಠ ಅಂತ ಹೇಳಿದ್ರಿ, ಇಲ್ಲಿ ಮಠನೂ ಹಸಿ ಐತಿ. ಇಲ್ಲಷ್ಟ ನೋಡ್ರಿ, ಇಲ್ಲಷ್ಟ ಒಣದೈತಿ. ಹಿಂಗಾಗಿ ನಾವು ಮೊನ್ನೇನು ವಿಡಿಯೋ ಮಾಡಿದ್ದೇವ್ರಿ, ಇಲ್ಲಿ ನಿಂತ ಮಾಡಿದ್ವಿ ನಾವು. ಮಸ್ತ್ ಸುಟ್ಟಿ ಅಲ್ಲೇ ಹಚ್ಚದಕ್ಕೆ ಖಾರ ಉಪ್ಪು ನಿಂಬೆ ಹಣ್ಣು ಹಾಕಿ ತಿಕ್ಕಿ ತಿನ್ನಾಕತ್ತ ಬಿಟ್ರೆ ಮಸ್ತ್ ಅನ್ಸತಿ. ತಮ್ಮಲ್ಲಿ ಹೆಂಗತ್ ಬಿಟ್ಟ ಚಲೋ ಐತಿ. ಇದೇ ನಿನಗ ಅದ್ ನನಗೆ ಅದ ನನಗ್ರಿ. ಯಾಕೆ ದೊಡ್ಡದೈತದ ಅದಕ್ಕೆ ನಿನಗೇನ ಅದೇ ಸಂದ ನನಗೇನ. ಸುಮ್ಮನೊಂದು ಇನ್ನೂ ಊಟ ಆಗಿಲ್ಲ, ಆದ್ರೂ ಹಾಕೊಳಕತ್ತಾಳ ಎಲೆ ಅಡಿಕೆ. ಏನಂತ ನಳ ಬಂದೈತಲ್ರಿ, ನಳ ಬಂತಪ್ಪ ಅಂತಂದ್ ಹೇಳಿದ್ರ ಸಿಂಟೆಕ್ಸ್ ಆಟೋಮೆಟಿಕ್ ಅಲ್ಲಿ ತಳ ಜೋರ ಆತಪ್ಪ ಅಂದ್ರೆ ಸಿಂಟೆಕ್ಸಿಗೆ ಮ್ಯಾಲ ನೀರೇ ಇರ್ತಾವ. ಅದು ಏರ್ಬೇಕಂತ ಹೇಳಿದ್ರೆ ಇಲ್ಲಿ ವಾರ ತಿರುಗಿಸ್ಬೇಕ್ರಿ. ಆ ಕೆಲಸ ನಿಂದೇನೆ. ನಮ್ದು ಸನಾರ್ ಮಾಡ್ತಾರ, ಸನಾರ್ದ ನಾವು ಮಾಡ್ತೀವಿ. ಯಾಕ ನಮ್ ತಳಗ ಐತಿ, ಅವ್ರ ಮ್ಯಾಲ ಐತಿ. ಒಂದು ಏನು ನಡಕಿನ ಮಡಿ ಬಾಡಿಗೆ ಐತಾರಲ್ರಿ ಅವ್ರದ್ದೇ ಒಂದು ಸನ ಆರ್ದೆ ತಿಳಿಸಿದಿ. ಸ್ವೆಟ್ರ್ ಹಾಕೊಂಡಲ್ಲ ಅದು ನಂದೇ. ಥಂಡಿ ಬರ್ತಾಗ ಯಾರ್ದೈತೆ ನೀ ಹಾಕೊಂಡ್ಬಿಡೋದು ಸುಮ್ಮನೆ. ಸ್ವೆಟ್ರ್ ಒಳಗೆ ನೀನು ಸ್ವೆಟ್ರ್ ಒಳಗೆ ಸಣ್ಣ ಹುಡಿ ಕಣ್ಣಾಗ ಅಂತವನಿ. ಹಾಂ ಚಲೋ ಸೇಮ್ ಡಬ್ಬಗಳು ಹಾಕೊಂಡ್ಬಿಡೋದಕ್ಕ ಜಳಕ ಮಾಡಿದಲ್ಲ ಮತ್ತಷ್ಟು ಥಂಡಿ ಹತ್ರಿಪ್ಪ. ಆಮ್ಯಾಗ ನಾವು ಹೆಂಗೆ ಅಂತ ಹೇಳಿದ್ರೆ ಮನ್ಯಾಗಿಂದೆಲ್ಲ ಕೆಲಸ ಮುಗಿತು ಅಂತ ಹೇಳಿದ್ರೆ ರಾತ್ರಿ 8:30 ಆತಂತ ಹೇಳಿದ್ರೆ ಒಂದು ರೌಂಡ್ ತೊಳಗೆ ಹೋಗಿ ಬರ್ಬೇಕು ನಾವು. ಹುಷಾರ ಪರಿಸ್ಲಿಪ್ ಅಕ್ಕಾವು. ಹಿಡ್ಕೊಂಡು ಇಳಿಬೇಕಂತೇಳಿ ಏನದಕ್ಕೆ ಮಾಡ್ತಾರೆ ರಿಲಿಂಗ್. ನಿಮ್ಮ ಮನೆ ರಿಲಿಂಗ್ ಹಿಡ್ಕೊಂಡು ಹೋಗಿಲ್ಲ, ಹೆಂಗೆ ಬಿದ್ದಿ ನೋಡ್ರಿ ಹೆಂಗಿದ್ದಾರ. ಇಲ್ಲೇ ಇಲ್ಲೇ ಅದ ಈ ಪಾಟನ್ಗಿಲಿಂತ್ರ ಇಲ್ಲಿ ಜರ್ದ ಗಚ್ಚ ಅಂತ ಹೇಳಿ ಕುತ್ಕೊಂಡ್ಬಿಟ್ಟೆ. ಹೌದಾ? ಹಂಗ ತಿರ್ಗಕ್ಕೆ ತಳ ಹೋಗಿದ್ದೆ. ನಸನ ಏನು ಬಂದೇ ಇಲ್ಲಲ್ಲ ಮಳಿ ಸಂಬಂಧನ? ಎಲ್ಲಿ ಹೇಳ, ನಾವು ನಮ್ಮನೆ ಕಡೆ ಸ್ವಲ್ಪ ಕಳಸ. ಹೌದಮ್ಮ, ಅದ್ರ ಸಂಬಂಧ ನೋಡ್ ನಾವು ತಳಗನ ಹೋಗಿಲ್ಲ ನೋಡ. ಅಲ್ಲಿ ರೋಡ್ ಇದು ಮಾಡೋ ಸಂಬಂಧ ನಾನು ಅಂಗಡಿ ಬಂದಿದ್ನೆ ಅಲ್ಲಿ. ಹೌದನ? ಅಡಿಗೆ ಆಗೈತವ. ನಳದ್ದಾತ, ಜಳಕದ್ದಾತ, ನಳ ಬಂದವು. ನೀವು ಹೊಂಟ್ರೇನ? ಹೌದಾ? ಶಾಲಿ ಸುಟಿ ಐತೇನ? ಐತೆ ಚಲೋ ಆತ್ ಬಿಡ ಅದು ಒಂದು.
ಅಲಿಶಾನೆ ಶಾಲಿ ಸುಟ್ಟಿ ಫುಲ್ ಫ್ರೀ. ಹುಡುಗಿ ಮೇಲೆ ಎಷ್ಟು ಕಣ್ಣು ನೋಡ ಅವನಿಗೆ ಕಾಳ್ಬೆ ಬಾ ನಿಂಜಾ ಖರ್ಚಿಪ್ಪವ ಮಕ್ಕ ನೋಡೋ ಅಲ್ಲಿ ಬರತೈತಿ ನಮ್ಮ ಹುಡುಗಂದ ಎಲ್ಲ ಇವ ನಸನ ಈಗ ನೀ ಕ್ಯಾನ್ಸಲ್ ನೋಡ ಆ ಗಾಡಿಗೆ ನೋಡುವ ನಾನಕ್ಕ ಕರ್ಕೊಂಡು ಹೋಗಾಕ ನೋಡ ನಿನ್ ಮಗಳ ಹೆಂಗ್ ಕಲಿಯಾಕತ್ತಾಳ. ಬಾ ಸಿಮ್ಮ ನಾನೇನು ಹೋಗೋಣ ಒಂದ್ ರೌಂಡ್ ಯಾವ್ದಾರ ತೆಗಿ ಹಾಕುವಂತೆ. ಅಲ್ಲಿ ನೀ ಸೀದಾ ಕುಂದ್ರ ನೀನ ದಾದಿನ ಹೋಗ್ತೀರ ಯಾವ್ದಾರ ತೆಗಿ ಹಾಕೊಂತ ಬಾ ಇಲ್ಲ. ಆದ್ರೂ ಸಿಮ್ಮ ಗಾಡಿ ಕಲಿಯಕ್ ಕುಂತ್ಲ ಗರ್ ಕಾನಸನ್ನ. ಹುಷಾರವ್ರೇನಸನ್ನ ಬಾಯ್. ಮಮ್ಮಿ ಇವತ್ತು ಸ್ಪೆಷಲ್ ಅಡಿಗೆ ಏನ? ಅಡಿಗೆ ನೋಡುವ ಅನ್ನ ಬೆಳಿಗ್ಗೆ ಅನ್ನ ಐತಿ. ಹಾ ಅದ್ ಚಪಾತಿ ಮಾಡಿದ್ರೆ ಯಾರು ಊಟನ ಮಾಡ್ಲಿಲ್ಲ. ಹಾ ಅದಕ್ಕೆ ಈಗ ಏನ್ ಮಾಡ್ತಂತ ಹೇಳಿದ್ರೆ ಸ್ವಲ್ಪ ತಚ್ಚಿ ಐತಿ ಎಗ್ ರೈಸ್ ಟೈಪ್ ಮಾಡ್ಬಿಡ್ತೀನಿ. ರೆಗ್ಯುಲರ್ ಟೈಪ್ ಮಾಡ ಈಗ ಥಂಡಿ ಒಳಗ ಅದ ಸಣ್ಣದ ಅಂತ ಹೇಳಿದ್ರ ಹೋಗೋದಿಲ್ಲ. ಹಾ ಹೌದು. ಬಿಸಿ ಬಿಸಿ ಇತ್ತಂದ್ರ ಬಾಯಿಗೆ ಟೇಸ್ಟ್ ಕೊಡ್ತೈತಿ. ಹಾ ಆಮೇಲೆ ಒಂದು ತುತ್ತು ಹೆಚ್ಚಿಗೆ ಹೋಗತಿ. ಅದಕ್ಕ ಈಗ ಎಗ್ ರೈಸ್ ಮಾಡ್ಬಿಡ. ಹೌದಾ? ಮಾಡ್ ನಾನೇನ ಅಂಡಿ ಕಲೀಜ ಮಾಡ್ತೇನೆ ಅಂದಿದ್ದೆ. ನಾನ್ ನೋಡಿಲ್ಲ ಈ ಅಂಡಿ ಕಾರೀಜ ಮಾಡ್ತೀನಿ ಅಂದಿದ್ದೆ. ಇರ್ಲಿಲ್ಲ. ಹೌದಾ? ಇಲ್ಲ ಆಯ್ತು ಎಗ್ ರೈಸ್ ಮಸ್ತ್ ಮಾಡ. ಮಮ್ಮಿ ಈಗ ಎಗ್ ರೈಸ್ ಮಾಡಲ್ಲ. ಮಮ್ಮಿ ಎಗ್ ರೈಸ್ ಮಾಡಿದಿ? ಮಸ್ತ್ ಎಗ್ ರೈಸ್ ಮಾಡಿ ನೋಡಿ. ಈಗ ಹೌದ್ ನೋಡು ಹೊಡ್ದ ಚಂದ ನೋಡಿ. ಆತಿಲ್ಲ? ರೆಡಿ ಆತ ಎಗ್ ರೈಸ್. ಮಮ್ಮಿ ಏನ್ ಅಷ್ಟಕ್ಕೆ ಅವಲಕ್ಕಿ ಮಾಡತ್ತಿ? ಅವಲಕ್ಕಿ ಉಪ್ಪಿಟ್ಟು ಮಾಡತ್ತೀನಿ ಬಾಂಬೆ ರವ್ವದ್ದು. ತಗೋ ನಿನ್ನೆರ ಉಪ್ಪಿಟ್ಟು ಮಾಡಿದ್ವಿ ಮಮ್ಮಿ. ನಿನ್ನೆ ಉಪ್ಪಿಟ್ಟು ಮಾಡಿದ್ವಿ. ಹಾ ನಿನ್ನೆರ ಅವಲಕ್ಕಿ ಮಾಡಿದ್ವಿ. ಈ ಗಡಿಯಾರ ಚೇಂಜ್ ಮಾಡ್ಬೇಕ. ಹಾ ಅಲ್ಲಿ ಹೊಸದೈತಲ್ಲ ಅದನ್ನ ಇಲ್ಲಿ ಹಾಕಿ ಇದನ್ನ ಅಲ್ಲೆಲ್ಲಾದ್ರೂ ಹಾಕೋಣ. ಇಲ್ಲಿ ಹಾಕೋಣ. ಎರಡೆರಡು ಗಡಿಯಾರ. ಹಾ ಅದಲ್ಲೊಂದೈತಿ ಮತ್ ಇಲ್ಲೊಂದ್ ಹಾಕೋಣ. ಅದಕ್ಕೆ ಇದು ಬೇಕು ಸೆಲ್ಲ. ಹ್ಮ್ ಬಂದ್ಮೇಲೆ ಆರ್ಡರ್ ಮಾಡ್ಲೇನ? ಆರ್ಡರ್ ಮಾಡ್ಲಿ ಏನ್ ಸೆಲ್ಲ. ವಾವ್ ನೋಡ್ರಿಪ್ಪ ಭಾಳ ದಿನ ಆದ್ಮೇಲೆ ಬಿಸಿಲಿನ ಮಕ್ಕ ನೋಡಾಕತ್ತೀರಿ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಐತೆ ಅನಸಾಗತ್ತೈತ್ರಿ. ಇದೆಲ್ಲ ಬಿಸಿಲು ಬಿದ್ದಿರ ನೋಡಿ ನೋಡ್ಬೇಕ್ರಿ ಮತ್ತೇನು ಹಿಂಗೆ ಇರ್ತತೋ ಮತ್ತು ಮಳೆ ಬರ್ತತೋ ಗೊತ್ತಿಲ್ರಿ. ಬಟ್ ಇವಾಗಂತ್ರ ಬಿಸಿಲು ನೋಡಿ ಭಾಳ ಖುಷಿ ಆತ್ರಿ ನಮಗೆ. ಏನು ಬೇಕ ಅದು ಕರ್ದಂಗಲ್ಲ ಮತ್ತೆ ಓಡ್ ಹೋಗತ್ತದ. ನಾಷ್ಟ ಮಾಡ್ಬಾ. ಯಾಕ ನನಗ ಬೇಜಾರ್ ಬರತೈತಿ. ಯಾಕೆ ಬೇಜಾರ್ ಬರತೈತಿ? ಬಿಸಿಲು ಬಂದೈತಲ್ಲ ಈಗ. ಮತ್ ನಾಳೆ ನಮ್ ಶಾಲಿ ಸ್ಟಾರ್ಟ್ ಆಕ್ಕವು. ಅಯ್ಯೋ ಈಕಿ ನೋಡ್ರಿ ಈಕಿದ ಪ್ಲಾನ. ನಾವು ಬಿಸಿಲು ಬಿದ್ದೈತೆ ಅಂತೇಳಿ ನಾನು ಖುಷಿ ಪಡಾಕತ್ತೀನಿ. ಈಕಿ ಬೇಜಾರ್ ಬರತ್ತಂತ. ಬಾಬಾ ಮೊದ್ಲು ಬಿಸಿಲು ಬೀಳೆ ಮಳಿ ಬಂದ್ ಎಲ್ಲ ಮನೆ ಎಲ್ಲ ಅದಕ್ಕ ಇವಾಗ ಎಲ್ಲರದು ನಾಷ್ಟ ಆತ್ರಿ. ನಾಷ್ಟ ಆದ್ಮೇಲೆ ಸಾನಿಯಾ ತಮ್ಮನ ಇಲ್ಲಿ ಹೋಮ್ವರ್ಕ್ ಮಾಡ್ಕೊಂತ ಕೂತ್ಕೊಂಡಾರ. ಸ್ಕೂಲ್ ಅಂತ್ರಿ ಇವಾಗ ಸುಟಿನೇ ಐತ್ರಿ ಮಳಿ ಸಂಬಂಧ. ತಮ್ಮನ ನಿಂದು ಬಾಳ ಚಲೋ ಬಿಡು. ಅಲ್ಲಿ ತಳಗ್ ಹೋಗಿದ್ದಲ್ ದಾದಿಮಾರ ಮನೆ ಕಡೆ ಶಾಲಿಗೆ. ಅವಾಗ 10 ಗಂಟೆಗೆ ಹೋಗಿ 5 ಗಂಟೆಗೆ ಬರ್ತಿದ್ದಿ. ಅವಾಗ ಈಗ ಇಲ್ಲಿ ಹಚ್ಚಿವಲ್ಲ 10 ಗಂಟೆಗೆ ಹೋಗಿ 3:15 ಬರ್ತಿದ್ದಿ. ನಾನು 5 ಗಂಟೆಗೆ ಬಂದಿಲ್ಲ ಕೆಲಸ ಮಾಡ್ತೀನಿ. ನಂದು ಇನ್ನು 5 ಗಂಟೆಗಲ್ಲ 5:15 ಶಾಲೆ ಬಿಡ್ತೈತಿಲ್ಲ. 6 ಗಂಟೆಗೆ ಬಂದ್ರು ನಾನು ಭಾಂಡೆ ಗಿಂಡೆ ಇದ್ರ ಅದನ್ನೆಲ್ಲ ಮಾಡ್ತೀನಿ. ತಗೋ ನೀ ಹೇಳೋದ್ ನೋಡ್ಬಿಟ್ರೆ ನೀನೋ ಒಬ್ಬೇಕು ಎಲ್ಲ ಮಾಡ್ತೀನಿ ಅನ್ನೋರ್ ಗತೆ ಮಾಡ್ತೀಯಲ್ಲ. ಅಯ್ಯಯ್ಯ ನಾನು 3:15 ಬಂದ ನಾನು ಸುಮ್ಮನೆ ಕುಂದಿರ್ತೇನೆ. ನಾನು ಓದ್ಕೊಳ್ಳೋದೈತಿ ಎಲ್ಲ ಮಾಡ್ತೇನೆ. ನಾನು ಏನ್ ಮಾಡ್ತಿ? ಅದ ಒಳಗಿನ ಕಸ ಹೊಡಿತಿ ಅಷ್ಟ ನಿಂದ. ಕಸ ಹೊರಗಿನ ಕಸ ಇದು ಒಳಗಿನ ಕಸ ಎಲ್ಲ ಹೊಡ್ತೀನಿ ನಾನು. ಮತ್ತ ಒಳಗಿನ ಕಸ ಅಷ್ಟ ಹೊಡಿತಿ ಮತ್ತೇನಾರು ಮಾಡ್ತೀಯನ? ಹಾ ಮಮ್ಮಿ ಭಾಂಡೆ ತಿಕ್ಕಂದ್ ನಾನು ತಿಕ್ತೇನಿಲ್ಲ. ಯಾವಾಗ ತಿಕ್ಕಿ? ಎಷ್ಟು ಸುಳ್ಳು ಹೇಳ್ತಿ? ಯಾವಾಗ ತಿಕ್ಕಿ? ಯವ್ವ ನಾನು ತಿಕ್ತೇನಿಲ್ಲ. ಸುಮ್ ಕುಂದ್ರಿ ಇಬ್ರು ಮಾಡ್ತೀರಿ. ಸುಮ್ ಕುಂದ್ರಿ. ಯಾವಾಗ ತಿಕ್ಕೇನ ಅಂತ ಕೇಳಿಕಿಗೆ ಮಮ್ಮಿ ನಾ ಚೀರಾಕ್ ಗೀರಾಕ್ ಎಲ್ಲ ಹಚ್ತೇನಿಲ್ಲ ಮಮ್ಮಿ. ಹಚ್ತೀರಿ ಇಬ್ರು ಮಾಡ್ತೀರಿ. ಯಾರಿಲ್ಲ ಅಂತ ಹೇಳಿದ್ರ
ನಾನು ಶಾಲೆ ಎಷ್ಟ್ ಗಂಟೆಗೆ ಬರ್ತೀರಿ ಅಂತಂದು ಅಷ್ಟೇ ಕೇಳಕತ್ತೀನಿ. ನೀವು ಹಂಗ ನಾ ಕೆಲಸ ಮಾಡ್ತೀನಿ ನೀ ಕೆಲಸ ಮಾಡ್ತೀನಿ ಅಂತ ಚಲೋ ಮಾಡ್ಬಿಡ್ತೀರಲ್ಲ ನೀವು ಜಗಳ ಮಾಡಾಕ. ಹೌದು ಮತ್ ನೋಡಿರಿ ನಾ 3 ಊರಿಗೆ ಬಂದೇನೆ ಆರಾಮ್ ಕುಂದಿರ್ತೇನೆ ಎಲ್ಲಾ ಕೆಲಸ ಮಾಡ್ತಾಳ ಅಂತಿಕಿ ಪಾಪ ಎಲ್ಲಾ ಈಕಿನ ಮಾಡಿಟ್ಟಿರ್ತಾಳ. ಸುಮ್ನೆ ಕುಂದ್ರಿ. ಮಾಡ್ತಾ ಆಕಿನ ಬಂದ್ ಸಂಜೆ ಕಸ ಹೊಡಿ ಅಂದ್ರೆ ಕಸ ಹೊಡಿತಾಳ ಆಕಿನ ತಮ್ಮನ್ನ. ಮತ್ತ ಆಕಿಗೆ ಅಷ್ಟ ಸಣ್ಣಕ್ಕೆ ಏನ್ ಮಾಡ್ತಾಳ? ಮಮ್ಮಿ ಅದಕ್ಕ ಮಾಡತಾಳಿಕ್ಕಿಲ್ಲ ಇಷ್ಟ ನಾಟಕ. ಇರ್ಲಿ ಹಂಗ ಅನ್ಬಾರ್ದು ಅಕ್ಕಾಗ. ಓದ್ಕೋ ಎಲ್ಲದ್ರಾಗ ಇರ್ಬೇಕ. ಹೆಣ್ಮಕ್ಳು ಅಂತಂದ್ ಹೇಳಿದ್ರ ಓದೋದ್ರಾಗ ಇರ್ಬೇಕು, ಮನೆಗಿನ ಕೆಲಸ ಮಾಡೋದ್ರಾಗ ಇರ್ಬೇಕು. ಈಗ್ಲಿಂತ್ರ ನೀವ್ ಮಾಡೋದ್ ಕಲ್ತಂದ್ರ ಮುಂದೆ ದೊಡ್ಡವರಾದ್ಮೇಲೆ ಮತ್ ನೀವು ಇನ್ನೊಬ್ರಿಗೆ ಕಲಿಸ್ತಾ ಹಾಕಿರಿ ಎಲ್ಲಾ ಕಲ್ಕೋಬೇಕ ಏನ. ಹಂಗ ಏನಾರ ಚಲೋ ಮಾಡ್ಬಿಟ್ಟು ಜಗಳನ ಚಲೋ ಮಾಡ್ಬಿಡ್ತಾರ ಇವ್ರ ಅಂಕಾರ.